ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಕೋತ ಸೊಪ್ಪು ಇದು ಮೌಂಟೇನ್ ಸ್ಪಿನಾಚ್ ಅಂತೀವಿ. ಈ ಸೊಪ್ಪು ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ಶೀತ ನೆಗಡಿ ಕೆಮ್ಮು ಮತ್ತು ಇದು ಹೀಟ್ ಜಾಸ್ತಿ ಅಂಥೇಳಿ ಈ ದಿನಕ್ಕೆ ಇದನ್ನು ಪಲ್ಯನ ತಿನ್ಬೇಕು ನೋಡಿ. ಈ ಥರ ನಾವು ಸೊಪ್ಪನ್ನು ತೊಗೊಂಡಿದ್ದೀನಿ 2 ಕಟ್ಟು ನೋಡಿ. ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ. ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಬೇಕು. ಈ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು 2 ಸಲ ತೊಳಿಬೇಕು. ಈ ಥರ ಉಸುಕಿರುತ್ತೆ ನೋಡಿ. ಈ ಥರ ನಾವು ಅದರಲ್ಲಿ ಮಣ್ಣಿನ ಅಂಶ ಹೋಗೋವರೆಗೂ ನಾವು ಇದನ್ನು ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಇದನ್ನು ನಾವು ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಮತ್ತು ಚಪಾತಿ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇದನ್ನು ನಾನು ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಆರಿದೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಇಟ್ಕೊಂಡು ಒಂದು 10-15 ಎಲೆಗಳನ್ನ ನಾವು ಈ ಥರ ಕೈಯಲ್ಲಿ ಹಿಡ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾವು ಸಬ್ಬಸ್ಗೆ ಸೊಪ್ಪು ಮೆಂತ್ಯ ಸೊಪ್ಪಲ್ಲೇ ತಿಂದಿರ್ತೀವಿ. ಈ ಚಕೋತ ಸೊಪ್ಪು ನೋಡಿ ಚೆನ್ನಾಗಿರುತ್ತೆ. ಇದು ಹೀಟ್ ಜಾಸ್ತಿ, ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಾನೀಗೆಲ್ಲ ಸೊಪ್ಪನ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಮಸಾಲೆ ಮಾಡ್ಕೊಳ್ಳೋಣ ನೋಡಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, 8-10 ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಇದಕ್ಕೆ ಹಸಿ ಕೊಬ್ಬರಿ ಹಾಕೋದ್ರಿಂದ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಈ ಥರ ನಾವು ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿ. ಈಗ ಮಸಾಲೆನೂ ರೆಡಿಯಾಗಿದೆ. ನಾವು ಇದನ್ನು ಒಗ್ಗರಣೆ ಕೊಡೋಣ. 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈಗ ಹಸಿ ವಾಸನೆವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಮಸಾಲೆ ಹಾಕೊಳ್ಳೋಣ. ಈ ಮಸಾಲೆ ಹಾಕ್ಕೊಂಡು ಈ ಹಸಿ ಕೊಬ್ಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಘಾಟದು ಹೋಗ್ಲಿ ಅಂಥೇಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಚಕೋತ ಸೊಪ್ಪು ಹೀಟ್ ಜಾಸ್ತಿ, ಈ ಚಳಿಗಾಲ ದಿನಕ್ಕೆ ಚೆನ್ನಾಗಿರುತ್ತೆ. ಶೀತ ನೆಗಡಿ ಕೆಮ್ಮು ಅಥವಾ ಈ ಚಳಿ ದಿನಕ್ಕೆ ಉಷ್ಣ ಜಾಸ್ತಿ ಆಗಲಿ ಅಂಥೇಳಿ ನಾವು ತಿಂತೀವಿ. ಇದನ್ನು ಮೌಂಟೇನ್ ಸ್ಪಿನಾಚ್ ಅಂತೀವಿ ನೋಡಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಮಗೆ ಇದು ಗೊತ್ತಿರಲ್ಲ ಚಕೋತ ಸೊಪ್ಪು. ನಾನು ಇಲ್ಲೇ ಬೆಂಗಳೂರಿಗೆ ಬಂದು ನೋಡಿದ್ದು. ಈಗ ಇದಕ್ಕೇನೆ ಸ್ವಲ್ಪ ಅರಿಶಿನ ಪೌಡರು, ನಾವು ಕಿರಿಕ್ಸಾಲ್ ಪಲ್ಯ ಹರಿವಿ ಪಲ್ಯ ಅಂತ ಮಾಡ್ತೀವಿ ಉತ್ತರ ಕರ್ನಾಟಕದ ಕಡೆ. ಈ ಕಡೆ ನೋಡಿ ಇದು ಚಕೋತ ಸೊಪ್ಪು ನಮ್ಮ ಮನೆಯವ್ರು ತಂದ್ಕೊಂಡ್ಬಂದಿದ್ರು ನೋಡಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದನ್ನು ನಾವು ಊರಿನ ಜೋರು ಇಡಬೇಕು. ಈಗ ಪಾತ್ರೆ ತುಂಬಿದ್ದದ ನಾವು ಸ್ವಲ್ಪ 3-4 ಮಿನಿಟ್ ಆದರೂ ನಾವು ಇದನ್ನು ಜೋರು ಉರಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಸೊಪ್ಪು ಸ್ವಲ್ಪ ಕಾಣತ್ತೆ, ಒಂದು ಸ್ವಲ್ಪ ಕಾಣತ್ತೆ. ಇದು 3-4 ಮಿನಿಟ್ ನಾವು ಊರಿನ ಜೋರನ್ನೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗೆ ಎಲ್ಲ ಬದಿಗೂ ಇದು ಮಸಾಲೆ ಹತ್ತೋ ಥರ ನಾವು ಇದನ್ನು ಸೊಪ್ಪನ್ನು ಕೈ ಬಿಡದೆ ಹಿಂಗೆ ನಾವು ಇದನ್ನು ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ. ಈ ಸೊಪ್ಪು ಕರಿಗಿ ಸ್ವಲ್ಪ ಕಾಣತ್ತೆ ನೋಡಿ. ಈಗ ಸೊಪ್ಪು ಸ್ವಲ್ಪ ನೋಡಿ ಈ ಥರ ಆಗೋದು ನೋಡಿ. ಎಷ್ಟೊಂದು ಸೊಪ್ಪು ಇದ್ದಿದ್ದು ಕರಿಗಿ ಸ್ವಲ್ಪ ಕಾಣ್ತಾ ಇದೆ. ನಾವು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮೌಂಟೇನ್ ಸ್ಪಿನಾಚನ್ನು ಅಂತೀವಿ. ಈ ಚಳಿ ದಿನಕ್ಕೆ ಒಳ್ಳೆಯದು. ಒಂದು ಸಲ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಮಸಾಲೆ ಮೇಲೆ ಕೆಳಗೆ ಆಗೋ ಥರ ನಾವು ಇದನ್ನು 3-4 ಮಿನಿಟ್ ಜೋರು ಉರಿ ಇಟ್ಕೊಂಡನ್ನು ಫ್ರೈ ಮಾಡ್ಕೊಳ್ಬೇಕು. ಅಂದ್ರೇ ಚೆನ್ನಾಗಿ ಬಾಡತ್ತೆ ಇದು. ಈಗ ಮಿಕ್ಸ್ ಮಾಡ್ಕೊಂಡು ಆದ ಬಳಿಕ ನಾವು ಇದನ್ನು ಒಂದು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಾವೀಗ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಉಪ್ಪು ಮೊದಲೇ ಹಾಕ್ಕೊಂಡಿದ್ದೆ. ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈ ನೀರಿನ ಅಂಶ ಕಡಿಮೆ ಆಗೋವರೆಗೂ ನಾವು ಇದನ್ನು ಜೋರು ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಒಂದು ತಟ್ಟೆ ಮುಚ್ಚಿ ನಾವು 1 ಮಿನಿಟ್ ಜೋರು ಉರಿ ಇಟ್ಟನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಬೆಂದಿದೆ. ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಡ್ದು ಅಂತ ಹೇಳ್ತಾ ಇದ್ದೀನಿ. ಇಲ್ಲರಿಗೆ ಸೊಪ್ಪಿನಲ್ಲಿರುವ ಪೋಷಕಾಂಶಗಳು ಬೆಂದು ಹೋಗುತ್ತೆ ಅಂಥೇಳಿ ನಾವು 1 ಮಿನಿಟು 3-4 ಮಿನಿಟ್ ಜೋರು ಉರಿಯಲ್ಲಿ
ಮತ್ತು ಒಂದು ತಟ್ಟೆ ಮುಚ್ಚಿ ನಾವು ಮತ್ತೆ 1 ಮಿನಿಟ್ ಇದನ್ನು ನಾವು ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಈಗ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಅಂಥೇಳಿ ನಾನು ಈ ಥರ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಚಕ್ಕೋತ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾವು ಜೋಳದ ರೊಟ್ಟಿಗೆ ತಿಂತೀವಿ ನೋಡಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಿಸಿ ಬಿಸಿ ಚಕ್ಕೋತ ಪಲ್ಯ ರೆಡಿ.